ಇಂದು ಕಲಬುರಗಿಯಲ್ಲಿ ಶರಣು ತೆಗ್ನೂರ್ ನೇತೃತ್ವದಲ್ಲಿ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಹಮ್ಮಿಕೊಳ್ಳಲಾಗಿತ್ತು. ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಎಂದು ಅಭಿಮಾನಿಗಳು ಜಯಘೋಷ ಹಾಕುತ್ತಾ ಪೂಜೆ ಸಲ್ಲಿಸಿ 1001 ತೆಂಗಿನಕಾಯಿ ಒಡೆದು ಡಿ.ಕೆ. ಶಿವಕುಮಾರ್ ಅವರಿಗೆ ಜಯವಾಗಲಿ ಎಂದು ಜಯಘೋಷಣೆ ಹೇಳಿದರು. ಇಡೀ ರಾಜ್ಯ ಅಂದ ಬಟ್ಟೆ ಬರ್ತೀವಿ, ಗ್ರಾಮ ಅಂದ, ಪ್ರತಿಯೊಂದು ತಾಲೂಕು ಅಂದ, ಅಭಿಮಾನದಿಂದ ಅಣ್ಣ ಅಂದ, ತಮ್ಮ ಅಂದ, ಅಕ್ಕ ಅಂದ, ಅಮ್ಮ ಅಂದ, ಕಾಲಿಗೆ ಬಿದ್ದ ಎಲ್ಲರಿಗೂ ಬಿಡ್ಕೊಂಡ ಅಭಿಮಾನದಿಂದ ರಾತ್ರಿ ಹಗಲು ದುಡ್ದ ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಖರ್ಗೆ, ಪ್ರಿಯಾಂಕಾ ಗಾಂಧಿ ಅಭಿಮಾನದಿಂದ ಸಿದ್ದರಾಮಯ್ಯ ಅಂದ, ಅಣ್ಣ ಅಂದ, ಕೈ ಮುಗ್ದ ಸುಮಾರು 75 ಅಡಿ ಡಿ.ಕೆ. ಶಿವಕುಮಾರ್ ಅವರ ಭಾವಚಿತ್ರದ ಫ್ಲೆಕ್ಸ್ ಅಳವಡಿಸಿ ಪಟಾಕಿ ಸಿಡಿಸಿ ಕುಣಿದು ಕುಪ್ಪಳಿಸಿದರು. ಶರಣು ತೆಗ್ನೂರ್ ಸೇರಿದಂತೆ ನೂರಾರು ಅಭಿಮಾನಿಗಳು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಎನ್ನುವ ಖುಷಿಯಲ್ಲಿ ಸಂಭ್ರಮಾಚರಣೆ ಮಾಡಿದರು. ಶರಣು ತೆಗ್ನೂರ್. ನಮಸ್ಕಾರ, ನನ್ನ ಹೆಸರು ಶರಣು ತೆಗ್ನೂರ್ ಅಂತ. ನಾನು ಕಲಬುರಗಿಯ ಹೆಮ್ಮೆಯ ಮಲ್ಲಿಕಾರ್ಜುನ ಸಾಹೇಬರ ಕ್ಷೇತ್ರದಿಂದ ಒಂದು ಯುವಕನಾಗಿ, ಒಂದು ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾಯಿದ್ದೀನಿ ಕಾಂಗ್ರೆಸ್ ಪಕ್ಷದಲ್ಲಿ. ಇವತ್ತು ಏನು ಸಂತೋಷ ದಿನ ಅಂದರೆ, ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದವರಿಗೆ ಒಂದಿನ ಒಂದು ಒಳ್ಳೆಯ ಸ್ಥಾನಮಾನ ಬರ್ತದಂತ ಎಲ್ಲರಿಗೂ ಒಂದು ನಂಬಿಕೆ ಬಂತು, ಒಂದು ಶಕ್ತಿ ಬಂತು. ಆ ಖುಷಿಯಿಂದ ನಾವು ಇವತ್ತು ಈ ಸಂಭ್ರಮ ಆಚರಣೆ ನಾವು ಮಾಡ್ತಾಯಿದ್ದೀವಿ. ಮುಂದೆ ಎಲ್ಲರೂ ಕಲ್ತು ಎಲ್ಲರೂ ಹೈಕಮಾಂಡ್ ಇವತ್ತಿನ ದಿನದಲ್ಲಿ ಅವ್ರ ಆಶೀರ್ವಾದ ಮಾಡಿ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಒಂದು ಅವಕಾಶ ಮಾಡಿಕೊಟ್ಟಿರೋ ದಿನದಲ್ಲಿ ಅವ್ರನಿಂದ ಎಲ್ಲ ಯುವಕರಿಗೆ ಒಂದು ಶಕ್ತಿ, ಒಂದು ಒಳ್ಳೆಯ ಆಸೆ ಬರ್ತದಂತ ಒಂದು ನಂಬಿಕೆ ಇದೆ. ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಸಾಕು, ನಮಸ್ಕಾರ. ಶರಣು ತೆಗ್ನೂರ್ ಅವರ ನೇತೃತ್ವದಲ್ಲಿ ಡಿ.ಕೆ. ಸಾಹೇಬರ ನಿಯೋಜಿತ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಒಂದು ಈ ಅಭಿಮಾನ ಬಳಗ ಏನು ಇವತ್ತು ಉತ್ಸವವನ್ನು ಆಚರಣೆ ಮಾಡಿದ್ರು, ಈ ಒಂದು ಕೇಂದ್ರ ಬಿಂದು ಆದಂಥ ಶರಣು ತೆಗ್ನೂರ್ ಅವರು ಈ ಒಂದು ನಮ್ಮ ಉತ್ಸವಕ್ಕೆ ಒಂದು ನಾಂದಿ ಆಡಿದಂಥ ನಮ್ಮ ಕರ್ನಾಟಕ ರಾಜ್ಯದ ಏಕೈಕ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು. ಯಾಕಪ್ಪ ಅಂತಂದ್ರೆ ಅಸಾಧ್ಯವಾದಂಥ ಪರಿಸ್ಥಿತಿ ಬಂದಿತ್ತು. ಸುಮಾರು 2.5 ವರ್ಷಗಳಾದ ನಂತರ 24 ಗಂಟೆ ಕೂಡ ಸತತವಾಗಿ ನಿದ್ದೆ ಕೆಡಿಸ್ಕೋಬೇಕಾಯ್ತು. ಯಾರ್ದು ಕಾಲು ಹಿಡಿಬೇಕಾಯಿತು, ಯಾರು ಸೇವೆ ಮಾಡಬಾರ್ದು ಅವ್ರು ಸೇವೆ ಮಾಡಬೇಕಾಯಿತು. ತನು ಮನ ಧನದಿಂದ ಎಲ್ಲ ಭಕ್ತಿ ಭಾವನೆಯಿಂದ ಎಲ್ಲ ಪ್ರಯತ್ನ ಮಾಡಿದರು. ಅಂಥ ಪ್ರಯತ್ನದಲ್ಲಿ ಭಾಗಿಯಾದಂಥ ಶರಣು ತೆಗ್ನೂರು ಕೂಡ ಪ್ರತಿಯೊಬ್ಬರು ಅವ್ರ ರಾಜ್ಯ ಅಧ್ಯಕ್ಷರಾದಾಗ ಕೂಡ ಇದೇ ರೀತಿಯಿಂದ
ಬೃಹತ್ ಮಟ್ಟದಲ್ಲಿ ಎಲ್ಲ ಯುವಕರ ಬಳಗವನ್ನು ಸೇರಿಸಿ ಇದೇ ರೀತಿ ಅವರು ಅವಾಗ ಕೂಡ ಆಚರಣೆ ಮಾಡಿದ್ದರು. ಇದಕ್ಕೆಲ್ಲ ಆಚರಣೆಗೆ ನಾಂದಿ ಪ್ರಿಯಾಂಕಾ ಖರ್ಗೆ ಸಾಹೇಬರು ಕಾಣಿದ್ದಾರೆ. 2 ಸಲ ಅವರು ರಾಜ್ಯದಲ್ಲಿ ಹೋಗಿ ಕೇಂದ್ರದವರಲ್ಲಿ ಹೋಗಿ ಅವ್ರ ಸಂಪರ್ಕ ಸಾಧಿಸಿಕೊಂಡು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿಕ್ಕೆ ಅವರು 100ಕ್ಕೆ 60ರಷ್ಟು ಅವ್ರ ಪ್ರಯತ್ನ ಕೂಡ ಇದರಲ್ಲಿದೆ. ಈ ಪ್ರಯತ್ನಕ್ಕೆ ಫಲವನ್ನು ನೀಡಿದಂಥ ಸನ್ಮಾನ್ಯ ನಮ್ಮ ಸಿದ್ದರಾಮಯ್ಯ ಸಾಹೇಬರು. ಯಾಕಪ್ಪ ಅಂತಂದ್ರೆ ನಾನು ಯಾವಾಗ ಕೊಟ್ಟ ಮಾತನ್ನು ತಪ್ಪೋದಿಲ್ಲ. ಹೇಗೆ ಪಂಚ ಗ್ಯಾರಂಟಿಗಳು ಕೊಟ್ಟರು, ಅನ್ನ ಸಿದ್ದರಾಮಯ್ಯ, ಆಶ್ರಯ ಸಿದ್ದರಾಮಯ್ಯ, ಶಿಕ್ಷಣ ಸಿದ್ದರಾಮಯ್ಯ, ಎಲ್ಲ ಪಂಚ ಗ್ಯಾರಂಟಿಗಳನ್ನು ಕೊಟ್ಟಂತೆ ಇದು ಕೂಡ ಒಂದು ಡಿ ಕೆ ಶಿವಕುಮಾರಿಗೆ ಇದು 7ನೇದು ಒಂದು ಗ್ಯಾರಂಟಿ ಅಂತ ನಾನು ಹೇಳ್ತೀನಿ. ಯಾಕಪ್ಪ ಅಂತಂದ್ರೆ ಇವರಿಗೆ ಒಂದು ಮುಖ್ಯಮಂತ್ರಿ ಆಗಬೇಕಾದ್ರೆ ಸಿದ್ದರಾಮಯ್ಯವರು ಯಾವತ್ತೂ ಅವ್ರಿಗೆ ಮಾಡ್ಲಿಕ್ಕೆ ಕೊಡಲ್ಲ. ಅವ್ರ ಹಿಂದೆ ಇರ್ತಕ್ಕಂಥ 90 ಜನ ಶಾಸಕರು ಅವ್ರು ಮಾಡ್ಲಿಕ್ಕೆ ಅವಕಾಶ ಕೊಡಲ್ಲ ಅಂತ ಎಲ್ಲರೂ ವಿರೋಧ ಪಕ್ಷದವರು ಬೊಬ್ಬೆ ಹಾಕಿದ್ರು. ಆದರೆ ಆ ಬೊಬ್ಬೆಗೆ ಒಂದೇ ಒಂದು ಏಕೈಕ ಉತ್ತರ, ಡಿ ಕೆ ಶಿವಕುಮಾರ್ ಅವರೇ ಮುಂದಿನ ಮುಖ್ಯಮಂತ್ರಿ ಅಂಥೇಳಿ CLP ಒಂದು ಸಭೆಯಲ್ಲಿ ಒಂದು ಸೂಜಿ ಬಿದ್ದರೂ ಕೂಡ ಸಪ್ಪಳ ಬರೋಲ್ಲ ಅಂಥ ಒಂದು ಮೌನ ರೀತಿಯಲ್ಲಿ ಒಂದು 5 ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿಸಿದರು. ಅಂಥ ಒಂದು ಮಹಾನ್ ತ್ಯಾಗಿ ಅವರಿಗೆ ನಾವು ಇಡೀ ಜೀವನ ಪರ್ಯಂತರ ಸಿದ್ದರಾಮಯ್ಯವರಿಗೆ ದೇವರಾಜ ಅರಸಾದ ನಂತರ ನಾವು ಯಾರಿಗಾದರೂ ಒಂದು ಸಮಾನತೆಯ ಹರಿಕಾರ, ಸಾರ್ವಜನಿಕ, ಹಿಂದುಳಿದ, ಅಹಿಂದ ಒಂದು ನಾಯಕ ನಾವು ಯಾವಾಗಲೂ ಘೋಷಣೆ ಮಾಡಬೇಕು. ನಾವು ಹಿಂದುಳಿದ ಸಮುದಾಯಗಳೆಲ್ಲರೂ ನೆನಪಿಡಬೇಕು. ಇವತ್ತಿನ ಮುಖ್ಯಮಂತ್ರಿಯದೇ ಒಂದು ಕಾಣಿಕೆ ಅಂತ ತಿಳ್ಕೊಡ್ರಿ. ಎಷ್ಟು ತ್ಯಾಗಮಯಿ ಅವ್ರು, ಯಾವ್ದು ಒಂದು ಕಪ್ಪು ಚುಕ್ಕೆ ಇಲ್ಲ ಅವ್ರ ಮೈ ಮೇಲೆ. ಅವ್ರು ಯಾವ ರೀತಿ ಮಾಡಿದಾರಪ್ಪ ಅಂತಂದ್ರೆ ಹೆಂಗೆ ಅಚ್ಚು ಬಂಗಾರ ಹೇಗೆ ವಜ್ರ ಇರ್ತದೆ ನೋಡ್ರಿ, ಆ ರೀತಿ ಅವರು ನಿರಂತರವಾಗಿ ರಾಜಕಾರಣಿಗೆ 8 ವರ್ಷಗಳ ಕಾಲ ಮುಖ್ಯಮಂತ್ರಿಗಳೇ ಆಗಿ ನಮ್ಗೆ ಸೇವೆ ಕೊಟ್ಟರು. ಇವತ್ತು ನೋಡಿದ್ರೆ ವಿರೋಧ ಪಕ್ಷದವ್ರದ್ದು ನಾಲಿಗೆ ಬರ್ತಾ ಇಲ್ಲ, ನೋಡ್ಲಿಕ್ಕೆ ದೃಷ್ಟಿಗಿಲ್ಲ, ಸಮಾಧಾನ ಇಲ್ಲ. ನಮ್ಮ ಉತ್ಸವ ಇವತ್ತು ಅವರಿಗೂ ಕೂಡ ಒಂದು ಪಾಠ ಕಲಿಸ್ತಕ್ಕಂಥದ್ದು. ಅವ್ರು ಏನು ಮಾಡ್ತಾರೆ, ಡಿ ಕೆ ಶಿವಕುಮಾರ್ ಅವರು 2 ವರ್ಷ ಇದ್ದಾರೆ, ಮುಂದೆ ಇವರು ಬರಲ್ಲ ಅಂತಾರೆ. 2 ವರ್ಷ ಅಲ್ಲ, ಸಿದ್ದರಾಮಯ್ಯವರು 8 ವರ್ಷ ಮಾಡಿದ್ದಾರಪ್ಪ ಅಂತಂದ್ರೆ ಅವರು ಶಿಷ್ಯರಾಗಿ 7 ವರ್ಷ ಮಾಡ್ತಾರೆ ಅಂತೇಳಿ ಇವತ್ತಿನ ಶರಣುವರ ಉತ್ಸವವೇ ಕಾರಣ ಆಗುತ್ತೆ ಅದಕ್ಕೆ. ಹಾಗಾಗಿ ಯಾವಾಗಲೂ ನಮಗೆ ಈ ಉತ್ಸವ ಮಾಡಬೇಕಾದ್ರೆ, 1000 ಜನಗಳು ಕರೆಸಬೇಕಾದ್ರೆ, 1000 ಒಂದು ಟೆಂಗು ಹೊಡಿಬೇಕಾದ್ರೆ 75 ಅಡಿಗಳ ಒಂದು ಈ ಭಾವಚಿತ್ರವನ್ನು ಇಂಥ ಬಿಚ್ಚು ಬಿಸಿಲಲ್ಲಿ, ಭಯಂಕರವಾದಂಥ ಗಾಳಿಯಲ್ಲಿ ನಾವೆಲ್ಲರೂ ಉತ್ಸವ ಮಾಡಿದ್ದೀವಿ. ಶರಣರ ಕೃಪೆಯಿಂದ ಅವರ ಒಂದು ಪೋಳಿಯಲ್ಲಿ ನಾವು ಇವತ್ತಿನ ಕಾರ್ಯಕ್ರಮ ಆಚರಣೆ ಮಾಡಿದ್ದೀವಿ. ನಾವು ಕನಸು ಕಾಣ್ತಕ್ಕಂಥದ್ದು 7 ವರ್ಷ ಪ್ರಾರಂಭವಾಗಿದ್ದು ಇವತ್ತು, ಅವತ್ತಿನ ಕನಸು ಕಾಣೋಣ. ಇವತ್ತು ಶರಣರ ಆಶೀರ್ವಾದ ಪಡ್ಕೊಂಡು ಮತ್ತು ಇವರು ಅನ್ವಯ ಆದಂಥದ್ದು ಈ ಒಂದು ಸಮಿತಿದೇನು ಮುಖ್ಯ ಕೇಂದ್ರ ಬಿದ್ದು ಶರಣ ತೆಗ್ನೂರವರು ಇದೇ ರೀತಿಯಾಗಿ ಪ್ರತಿಯೊಂದು ಕಾರ್ಯಕ್ರಮ ಮಾಡ್ತಾರೆ. ಇದು ರಾಜ್ಯಕ್ಕೆ ಮುಟ್ಟಬೇಕು, ದೇಶಕ್ಕೆ ಮುಟ್ಟಬೇಕು, ಎಲ್ಲ ಒಂದು ಮತದಾರ ಬಾಂಧವರಿಗೆ ಮುಟ್ಟಬೇಕು ಅಂತ ತಿಳ್ಕೊಂಡು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ನನ್ನ ಆತ್ಮೀಯರ ಒಂದು ಅಭಿಮಾನ ಬಳಗಕ್ಕೆ ವಂದಿಸಿ ಈಗ 2 ಮಾತುಗಳನ್ನು